ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನೊಂದು ಒಳ್ಳೆ ಸ್ನ್ಯಾಕ್ಸ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ, ಆಲೂಗಡ್ಡೆಯಿಂದ. ಮೊದಲದಾಗಿ ನಾನೊಂದು 10ರಿಂದ 11 ಆಲೂಗಡ್ಡೆ ತೊಗೊಂಡೆ. ಅವನ್ನ ಚೆನ್ನಾಗಿ 2 ಪೀಸಸ್ನ ಮಾಡಿಕೊಂಡು ಒಂದು ಕುಕ್ಕರ್ಗೆ 2 ಗ್ಲಾಸ್ ನೀರು, ಆಲೂಗಡ್ಡೆನ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಟು ಒಂದು 2 ವಿಸಿಲ್ ಆಗೋ ತನಕ ಬಿಡಬೇಕು. 2 ವಿಸಿಲ್ ಆದ ಕೂಡಲೇ ಹವಾ ತೆಗೆದ ಕೂಡಲೇ ಕುಕ್ಕರ್ನ ಓಪನ್ ಮಾಡಬೇಕು. ಆಲ್ಮೋಸ್ಟ್ ಅಲ್ಲಿ ಕುದ್ದಿರುತ್ತೆ. ಒಂದ್ಸರಿ ನೀವು ಬೇಕು ಅಂದರೆ ಸ್ಪೂನಿಂದ ಚೆಕ್ ಮಾಡ್ಕೋಬೋದು. ಹಾಟ್ ನೀರನ್ನ ತೆಗೆದ್ಬಿಟ್ಟು ಕೂಲ್ ನೀರನ್ನ ಹಾಕ್ಕೊಳ್ಬೇಕ್ರಿ. ನೋಡ್ರಪ್ಪ, ಇದು ತುಂಬ ಈಸಿ ಅದ ರೀ. ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ, ಚಪಾತಿ ತಿನ್ನಲ್ಲ ಅಂದರೆ. ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಫುಡ್ ಮಾಡಿ. ಯಾರ್ಯಾರಿಗೆ ಆಲೂಗಡ್ಡೆ ಪರೋಟ ಅಂದರೆ ಸಿಕ್ಕಾಪಟ್ಟೆ ಪರೋಟ, ಆಲೂಗಡ್ಡೆ ಪಲ್ಯ, ಆಲೂ ಕಚೋರಿ ತಿಂತಿರ್ತಾರಲ್ವ, ಅವ್ರಿಗೆ ಈ ಥರನೂ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಎಲ್ಲನೂ ಸಪ್ಪೆಯನ್ನು ಸುಲಿದುಬಿಟ್ಟು ಇಟ್ಕೋಬೇಕು. ಕೈಯಿಂದ ತುಂಬ ಸಣ್ಣದಾಗಿ ಕಿವುಚ್ಕೋಬೇಕು. ಎಲ್ಲ ಕಿವುಚ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇವಾಗ ಒಗ್ಗರಣೆ ಹೆಂಗೆ ಮಾಡೋದಂತ ಹೇಳ್ತೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಆಮೇಲೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸರಿಯಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಎಲ್ಲವನ್ನು ಎಣ್ಣೆಯಲ್ಲಿ ಮಿಕ್ಸ್ ಆಗಿರಬೇಕು. ಕ್ರಿಪ್ಸಿ ನೋಡಿ ಇಲ್ಲೇ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಒಣ ಖಾರ ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಬಿಟ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಇವಾಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ, ಸುವಾಸನೆಗೋಸ್ಕರ. ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ ಕಲರ್ ಸಲುವಾಗಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಲನ್ನು ಕಿವುಚಿದಿಟ್ಕೊಂಡಿದ್ರಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸ್ಪೂನಿಂದ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ನೋಡ್ರಿ ಫ್ರೆಂಡ್ಸ, ಎಷ್ಟು ಚೆಂದಾಗಿ ಕಂಪ್ಲೀಟಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಜೂಮ್ ಹಾಕಿ ಕೂಡ ತೋರಿಸಿದ್ದೀನಿ. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸುವಾಸನೆಗೋಸ್ಕರ. ಸರಿ, ಇವಾಗ ಒಗ್ಗರಣೆ ಅಂತ ಹಾಕೋದಾಯಿತು. ಇವಾಗ ಹಿಟ್ಟು ನಾದ್ಕೊಳ್ಬೇಕು. ಸ್ವಲ್ಪ ಗೋಧಿ ಹಿಟ್ಟು, ಇದನ್ನು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಮೈದಾ ಹಿಟ್ಟಿರಲಿಲ್ಲ ಅಂದರೆ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಬೋದು. ಮೈದಾ ಹಿಟ್ಟಿತ್ತಂದರೆ ಮೈದಾ ಹಿಟ್ಟು ಯೂಸ್ ಮಾಡ್ಬೋದು. ನಾನು ಗೋಧಿ ಹಿಟ್ಟು ಒಳ್ಳೆಯದು, ಮಕ್ಕಳು ಚಪಾತಿ ಅಂತೆಲ್ಲ ತಿನ್ನಲ್ಲ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕು. ಚಪಾತಿಗೆ ಅಂತ ಎಲ್ಲ ಹೆಂಗೆ ನಾದ್ಕೋತಿರಲ್ವ, ಅದೇ ಥರನೇ ಇದನ್ನು ಕೂಡ ನಾದ್ಕೊಳ್ಬೇಕು. ನೋಡಿ, ಹಿಟ್ಟನ್ನ ನಾದ್ಬಿಟ್ಟು ಒಂದು 5ರಿಂದ 6 ನಿಮಿಷ ಬಿಡಬೇಕು. ಒಂದು 5ರಿಂದ 6 ನಿಮಿಷ
ಬಿಡಬೇಕು. ಸೊ ಇವಾಗ ನಾವು ಪಲ್ಯನ ಸ್ವಲ್ಪ ಒಂದು ಪ್ಲೇಟಲ್ಲಿ ಆರಾಕೋಣ. ಅಂದರೆ ನಾವು ಅಲ್ಲಿ ಒಗ್ಗರಣೆ ಇಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಆರಬೇಕು. ಅದನ್ನು ಇವಾಗ ನೋಡಿ ಒಂದು 5-6 ನಿಮಿಷ ಇಟ್ಟು ಅದಾದ್ಮೇಲೆ ಈ ಥರ ಚೆನ್ನಾಗಿ ಮಿದ್ಕೊಂಡು ಇಟ್ಕೋಬೇಕು. ಸರಿ ಆಯಿತು. ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ಜೀರಿಗೆ ಹಾಕೋಣ, ಸ್ವಲ್ಪ ಉಪ್ಪು ತೊಗೊಂಡು ಇದು ಸಪ್ರೇಟಾಗಿ ಒಂದು ಕಪ್ಪಲ್ಲಿ ಮಾಡ್ಕೋಬೇಕು. ಸ್ವಲ್ಪ ಒಣ ಖಾರ ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿಂತಿದ್ರೆ ಸ್ವಲ್ಪ ಜಾಸ್ತಿ ಒಣ ಖಾರ ನೋಡಿ. ಸರಿಯಾಗಿ ಒಂದು ಸ್ಪೂನಿಂದ ಅಥವಾ ಹ್ಯಾಂಡಿಂದ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಅಳಿಸಿರ್ಬೇಕು, ಅದು ಲಿಕ್ವಿಡ್ ಥರ ಮಾಡ್ಕೊಳ್ಬೇಕು. ಒಂದು ಕಡೆ ಎಣ್ಣೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಅದನ್ನು ಮಿಕ್ಸ್ ಮಾಡಿರೋದು ಎಷ್ಟು ಲಿಕ್ವಿಡಾಗಿ ಮಾಡ್ಕೊಂಡಿದ್ದೀನಿ ನಾನಂತ. ಇವಾಗ ಚಪಾತಿ ಮಾಡೋಕೆ ಒಳ್ಳೆ ತೊಗೊಂಡು ಹಿಟ್ಟು ಹಚ್ಚಿ ಪರ್ಶಿ ಮೇಲೆ ಅಥವಾ ನೀವು ಎದ್ರ ಮೇಲೆ ಚಪಾತಿ ಮಾಡ್ತೀರೋ ಅದ್ರ ಮೇಲೆ ಚಪಾತಿ ಮಾಡಬೇಕು. ದೊಡ್ಡದಾಗಿ ಚಪಾತಿ ಹೆಂಗೆ ಮಾಡ್ತೀರಲ್ವ ಅದೇ ಥರ ಮಾಡಬೇಕು, ರೌಂಡಾಗಿ. ನೋಡಿ ಇನ್ನೊಂದ್ಸರಿ ಹಿಟ್ಟು ಯಾಕೆ ಹಚ್ತಾರಪ್ಪ ಅಂದರೆ ಚಪಾತಿ ಇಕ್ಬೇಕಲ್ವ, ಸೊ ಅದ್ರ ಸಲುವಾಗಿ ಹಿಟ್ಟು ಹಚ್ತಾರೆ. ಇದಕ್ಕೆ ಇವಾಗ ನಾವು ಆರ್ಲಕ್ಕೆ ಪಲ್ಯ ಬಿಟ್ಟಿದ್ವಲ್ವ ಆ ಪಲ್ಯನ ಹಚ್ಚೋಣ. ನೋಡಿ ಪೂರ್ತಿ ಕಂಪ್ಲೀಟಾಗಿ ಚಪಾತಿ ಫುಲ್ ಹಚ್ಚಬೇಕು. ಈ ಕಿಸನ್ ಜಾಮು, ಪೀನಟ್ ಬಟ್ರು ಹಿಂಗೆ ಹಚ್ತಿರಲ್ವ ಅದೇ ಥರ ಇದು ಕೂಡ ಇದು ಹಚ್ಚಬೇಕು. ನೋಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಪೂರ ಕಂಪ್ಲೀಟಾಗಿ ಹಚ್ಚಿ ಆಲೂಗಡ್ಡೆಯಿಂದ ಒಂದು ಅದ್ಭುತ ಸ್ನ್ಯಾಕ್ಸ್ ನೋಡಿ. 4 ಭಾಗ ಮಾಡ್ಕೋಬೇಕು, ನೈಫಿಂದ ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ. ಅದನ್ನು ತೊಗೊಂಡು ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಟ್ಕೋಬೋದು. ನಾನು ನಿಮಗೆ 2 ತೋರಿಸಿದ್ದೀನಿ. ಒಂದಷ್ಟೊಂದು ಲಾಂಗು ಒಂದು ಮಾಡೋದು, ಆಮೇಲೆ ಇಲ್ಲೊಂದು ಶಾರ್ಟಾಗಿ, ಮತ್ತು 3 ಶೇಪಲ್ಲಿ 6 ಮಾಡೋದು. ಅಂದರೆ 3ರಲ್ಲಿ ಮತ್ತೆ ಒಂದು 6 ಮಾಡೋದು, ಕಟ್ ಮಾಡೋದನ್ನು ನೋಡಿ. ಅದನ್ನು ಇದು ನಾವು ಆವಾಗಲೇ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ತೊಗೊಂಡು ಎಣ್ಣೆಯಲ್ಲಿ ಬಿಡೋದು. ಎದ್ಬಿಟ್ಟು ನೋಡಿ ಎಣ್ಣೆಯಲ್ಲಿ ಬಿಟ್ಕೊಳ್ಳೆ ಸ್ವಲ್ಪ ಇಟಂಗಿ ಕಲರ್ ತನಕ ಕರಿಬೇಕು. ನೋಡಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಕರಿತಾ ಇದ್ದೀವಿ. ನೋಡಿ ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಕರಿಬೇಕು. ಚೆನ್ನಾಗಿ ಕರ್ಕಾದ್ಮೇಲೆ ನೋಡಿ ತೆಗೆಯಬೇಕು. ನೋಡಿ ತೋರಿಸಿದ್ದೀನಿ, ನಾನು ತೆಗೆದುಬಿಟ್ಟಿದ್ದೀನಿ ಎಲ್ಲವನ್ನು. ಫೈನಲಿ ಇಟ್ಸ್ ರೆಡಿ ಫಾರ್ ದ ಸ್ನ್ಯಾಕ್ಸ್. ಸೊ ತುಂಬ ಪೇಷನ್ಸಿಂದ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನೋಡಿರಿ ಎಷ್ಟು ಚೆನ್ನಾಗಾಗಿದೆ. ಮಕ್ಕಳಿಗೆ ಯಾವ್ದು ಬೇಕೋ ಅದನ್ನು ಕೂಡ ತಿನ್ನಿಸ್ಬೋದು. ಸೊ ತುಂಬ ಪೇಷನ್ಸ್ನಿಂದ ನೀವು ನನ್ನ ವಿಡಿಯೋ ನೋಡ್ತೀರಾ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.